ಬರ್ರಿ ಫ್ರೆಂಡ್ಸ್, ಇವತ್ತೊಂದು ಹೊಸ ರೆಸಿಪಿ ತಂದೀನಿ ನೋಡ್ರಿ. ಇದು ಚಪಾತಿ ಹಿಟ್ಟು ಉಳ್ದೈತಂದು ನೋಡ್ರಿ. ಚಪಾತಿ ಹಿಟ್ಟು ಉಳ್ದಿದ್ದಕ್ಕೆ ಯಾವ ರೀತಿ ಮಾಡೋದು ತಂದು ನೋಡು. ಮತ್ತು ಬರ್ರಿ, ನಿಮಗೆ ಚಪಾತಿ ತಿಂದು ಬ್ಯಾಸರಾಗಿತ್ತಂದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ರೆಸಿಪಿ ಇಷ್ಟ ಆಕದ ನೋಡ್ರಿ. ನಮ್ಮ ಮನೆ ಮಂದಿಗಂತೂ ಭಾಳ ಇಷ್ಟ ಆಕದ. ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತಂದು ನಾ ತೋರಿಸ್ಲತ್ತೀನಿ ನೋಡ್ರಿ. ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು, ಎಷ್ಟು ಸುಲಭ ಐತೆ ಅನ್ನೋದು ನಿಮಗೆ ಗೊತ್ತಾಕದ. ವಿಡಿಯೋ ಮಾತ್ರ ಸ್ಕಿಪ್ಪೇ ಮಾಡೋಕೆ ಹೋಗ್ಬೇಡ್ರಿ. ವಿಡಿಯೋ ಕೊನೆ ತನಕ ನೋಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇವಾಗ ನೋಡಿರಿ, ನಾ ಈರುಳ್ಳಿನ ಸಣ್ಣಗೆ ಈ ಥರ ಹೆರಚಿ ಉದ್ದುದಕ್ಕಾಗಿ ಹೆರಸ್ತಿ ತೊಗೊಂಡೆ ನೋಡಿರಿ. ಈಗ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ತೊಗೊಳತ್ತೀನಿ ನೋಡಿರಿ. ಅದರೊಳಗೆ ಸ್ವಲ್ಪ ಈಗ ನಾನು ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ ನೋಡಿರಿ. ಮೆಂತ್ಯ ಸೊಪ್ಪನ್ನು ಇದ್ರಾಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮೆಂತ್ಯ ಸೊಪ್ಪು ಬೇಕಂದರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು, ಪ್ರೋಟೀನ್ ಸಿಗ್ತದೆ ತಂದು ನಾನೇ ಇಲ್ಲಿ ಹಾಕೊಂಡೆ ನೋಡಿರಿ. ನಿಮ್ಮ ಮೆಂತ್ಯ ಸೊಪ್ಪು ಇಲ್ಲಾಂದ್ರೆ ಹಾಗೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಬರೀ ಈರುಳ್ಳಿ ಹಾಕಿ ಮಾಡ್ಕೊಬೋದು. ಇವಾಗ ನೋಡಿರಿ, ಈ ಚೆಂದಾಗೆ ಬಿಡಿ ಬಿಡಿಯಾಗಿ ಬಿಡಿಸಿ ಈ ಥರ ಕೈಲೇ ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ. ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಮೆಂತ್ಯ ಇದು ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ತೊಗೊಳತ್ತೀನಿ ನೋಡಿರಿ. ಇದಕ್ಕೆ ನಾವು ಮಸಾಲೆ ಹಾಕ್ಕೊಂಡು ಮತ್ತು ಬರ್ರಿ, ಇವಾಗ ನಾನು ಧನಿಯಾ ಮಸಾಲ, ಚಾಟ್ ಮಸಾಲ ಹಾಕ್ಕೊಳತ್ತೀನಿ ನೋಡಿರಿ. ಸ್ವಲ್ಪ ಅಜ್ವಾನ ಕೈಲೇ ತಿಕ್ಕಿ ಹಾಕೋತೀನಿ ನೋಡಿರಿ. ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂತೀನಿ ನೋಡಿರಿ. ಇವಾಗ ಮಸಾಲೆನ ಹಾಕ್ಕೊಳತ್ತೀನಿ ನೋಡಿರಿ. ಇದು ಮಸಾಲೆನ ಹಾಕ್ಕೊಳತ್ತೀನಿ ರೀ. ನಿಮಗೆ ಯಾವ ಮಸಾಲೆ ಇಷ್ಟ ಅದು ಹಾಕೋರಿ. ಇದು ಧನಿಯಾ ಮಸಾಲೆ ಹಾಕ್ಕೊಳತ್ತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ ನೋಡಿರಿ. ಇದು ಸರಿಯಾಗಿ ಕೈಲೇ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ಸರಿಯಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಬೇಕು. ಮಿಕ್ಸ್ ಮಾಡತ್ತೀನಿ. ಇದು ಸ್ಟೆಪ್ಪಿಂಗ್ನ ರೆಡಿ ಮಾಡ್ಕೊಳ್ಳೋದು ಭಾಳ ಈಜಿ ಐತಿ. ಇವಾಗ ಹಿಟ್ಟು ಮೊದಲೇ ನಾದ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ. ಭಾಳ ಗಟ್ಟಿಯಾಗಿ ನಾದಬಾರ್ದು, ಭಾಳ ಮೃದುವಾಗಿ ನಾದಬಾರ್ದು. ನಿಮಗೆ ಯಾವ ಥರ ಇಷ್ಟ ಆ ಥರ ನಾದ್ಕೊಂಡು ಚಪಾತಿನ ಲಟ್ಟಿಸ್ಕೊಬೋದು ನೋಡಿರಿ. ನೀವು ಚಪಾತಿನ ಯಾವ ಥರ ಲಟ್ಟಿಸ್ಕೊತೀರಿ ಅದೇ ಥರ ಲಟ್ಟಿಸ್ಕೊಂಡು ಇದು ತೊಗೋಬೇಕು ನೋಡಿರಿ. ಈ ಥರ ಚಪಾತಿ ಹಿಟ್ಟು ಬಡಿಯೋದಿಂತ್ರ ಚಪಾತಿ ಹಿಟ್ಟು ಜಿಗಿ ಬರ್ತದೆ ಅನ್ನೋ ಸಲುವಾಗಿ ಈ ಥರ ನಾದ್ಕೊಳತ್ತೀನಿ ನೋಡಿರಿ. ಚೆಂದಾಗಿ ನಾದ್ಕೊಂಡು ತೊಗೋಬೇಕ್ರಿ. ಈಗ ಇದು ಮಾಡೋದು ಭಾಳ ಸುಲಭ ಐತ್ರಿ. ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ ನೋಡಿರಿ. ಮತ್ತು ಹಿಂಗೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ, ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ಭಾಳ ಅಂದರೆ ಭಾಳ ಮಸ್ತ್ ಇರ್ತದೆ ರೀ ಇದು ರೆಸಿಪಿ. ಈಗ ನೀವು ಬ್ರೇಕ್ಫಾಸ್ಟಿಗಾರು ಮಾಡ್ಕೊಬೋದು, ಸ್ನ್ಯಾಕ್ಸ್ ಟೈಮ್ಗಾರೆ ಮಾಡ್ಕೊಬೋದು. ಮತ್ತು ಬಾಯಿ ಹೊಲಸೋದಾಗ ಉಪ್ಪು ಖಾರ ಬಾಯಿ ತುಂಬ ಹಾಕ್ಕೊಂಡು ಮತ್ತು ಹೆಲ್ದಿ ಕೂಡ ಹೌದು. ಅಷ್ಟೇ ಈಸಿಯಾಗಿ 5 ನಿಮಿಷನಾಗ ನೀವು ಮಾಡ್ಕೊಬಂದು ಸರ್ವ್ ಮಾಡ್ಬೋದು ನೋಡಿರಿ. ಇವಾಗ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತಿರಲ್ಲ ನೀವು ಡೈಲಿ ಮನ್ಯಾಗ, ಆ ಥರ ಚಪಾತಿ ಲಟ್ಟಿಸ್ಕೊಂಡಂಗೆ ಸೇಮ್ ಲಟ್ಟಿಸ್ಕೋಬೇಕು ನೋಡಿರಿ. ಇದು ಸ್ಟೆಪ್ಪಿಂಗ್ನ ರೆಡಿ ಮಾಡಿರ್ತೀವಲ್ಲ ಅದ್ರ ಮ್ಯಾಗ ಸ್ಟೆಪ್ಪಿಂಗ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಚಪಾತಿ ಥರ ಚೆಂದಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಆದಮೇಲೆ ನಾವು ಇವಾಗ ಸೈಡಿಗೆಲ್ಲ ನೋಡಿರಿ, ದಂಡಿಗೆಲ್ಲ ಚಪಾತಿ ಈ ಥರ ಸಾವಕಾಶ ಲಟ್ಟಿಸ್ಕೋಬೇಕು ನೋಡಿರಿ. ನಾನು ಹಿಟ್ಟು ಸ್ವಲ್ಪ ಮೆತ್ತಗಾಗಿ ನಾದ್ಕೊಂಡಿನಿ. ನಿಮ್ಗೆ ಯಾವ ರೀತಿ ಚಪಾತಿ ಮಾಡೋಕೆ ನಾದ್ಕೋತಿರಲ್ಲ ಅನುಕೂಲ ಯಾವ ರೀತಿ ಐತಿ ಆ ಥರ ನೀವು ನಾದ್ಕೋಬೋದು. ರೆಡಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. 10 ನಿಮಿಷದಾಗ ನೀವು ಮನೆ ಮಂದಿಗೆಲ್ಲ ಮಾಡಿ ತಿನ್ನಿಸ್ಬೋದು ನೋಡಿರಿ. ಇದು ಅಷ್ಟು ಈಸಿ ರೆಸಿಪಿ ಐತಿ ನೋಡಿರಿ. ಇವಾಗ ಚಪಾತಿನ ನಮ್ಮದು ಚಪಾತಿ ರೆಡಿ ಆಯ್ತು ನೋಡಿರಿ. ಇನ್ನು ಸ್ಟೆಪ್ಪಿಂಗ್ ಮಾಡಿಟ್ಕೊಂಡೇವಲ್ಲ ಆ ಸ್ಟೆಪ್ಪಿಂಗ್ನ ಇದಕ್ಕೆ ಹಾಕೊಂಬತ್ತ ಬರ್ರಿ. ಇವಾಗ ಮ್ಯಾಗೆಲ್ಲ ಉದುರಿಸ್ಬೇಕು ನೋಡಿರಿ ಚೆಂದಾಗೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ. ಇದು ಏನು ತೊಂದರೆ ಇಲ್ಲ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಎಷ್ಟು ಇಷ್ಟ ಆಗ್ತದೋ ಅಷ್ಟು ಹಾಕೊಂಡು ಮಾಡ್ಕೊಬೋದು ರೀ. ಇವಾಗ ನಾನು ಉದ್ದುದ್ದಾಗಿ ಈರುಳ್ಳಿ ನಾವು ಕಟ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ ಅದು ಮಾತ್ರ ಭಾಳ ಮಸ್ತ್ ಬರ್ತದೆ. ಮತ್ತು ನಿಮಗೆ ವೆಜಿಟೇಬಲ್ಸ್ ಇಷ್ಟ ಇಲ್ಲ, ಈರುಳ್ಳಿ ಇಷ್ಟಪಡಲ್ಲ ಮಕ್ಕಳು ಅಂದ್ರೆ ನೀವು ಏನು ಮಾಡಬೇಕು ಅಂದ್ರೆ ನೀವು ಹಾಗೇನೂ ಮಾಡ್ಕೊಬೋದು. ಉಪ್ಪು ಖಾರ ಬರೀ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಬೋದು. ಮತ್ತು ತಿಂತಾರಂದ್ರೆ ಈ ಥರ ಮಾಡಿರಿ. ಇವಾಗ ನೋಡಿರಿ ಚೆಂದಾಗಿ ಸುಳ್ಳಿ ಸುತ್ಕೋಬೇಕಾಗ್ತದೆ. ಈ ಥರ ನೋಡಿರಿ ಸಾವಕಾಶ ಈ ಥರ ಸುತ್ಕೊಂಡು ಆಮೇಲೆ ಏನು ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಕರೆಕ್ಟಾಗಿ ನೋಡಿರಿ. ವಿಡಿಯೋ ಒಟ್ಟೆ ಸ್ಕಿಪ್ಪೇ ಮಾಡೋಕೆ ಹೋಗ್ಬೇಡ್ರಿ, ನಿಮಗೆ ತಿಳಿತದೆ ನೋಡಿರಿ. ಇವಾಗ ನಡಬರ್ಕ ಇದಕ್ಕೆ ಕಟ್ ಮಾಡ್ಕೋಬೇಕ್ರಿ. ಒಂದು ಚಾಕು ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿ ನೋಡಿರಿ. ನಾನು ಕಟ್ ಮಾಡ್ಕೋತೇವಲ್ಲ ಅದು ಒಂದು ಸೈಡ ಅದೊಂದು ರೆಡಿ ಆಗ್ತದೆ, ಇದೊಂದು ಸೈಡ ಇದು ರೆಡಿ ಆಗ್ತದೆ ನೋಡಿರಿ. ಮಾಡೋದು ಸುಲಭನೇ ಐತಿ, ತಿನ್ನೋದು ಅಟ್ಟೆ ಟೇಸ್ಟು ಮಸ್ತ್ ಐತಿ ನೋಡಿರಿ. ಇವಾಗ ಇದು ರೌಂಡಾಗೆ ನಾವು ಮಾಡ್ಕೋತಾ ಬರ್ಬೇಕು ನೋಡಿರಿ. ಈಗ ನಾವೆಲ್ಲ
ರೌಂಡಾಗಿ ಈ ಥರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡ್ಕೊಂಡೇವಲ್ಲ ಈ ಥರ ರೌಂಡ್ ಮಾಡಿ ತೊಗೋಬೇಕು ನೋಡಿರಿ. ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡಿರಿ. ಇವಾಗ ನೋಡಿದ್ರೆ ಗೊತ್ತಲ್ಲತ್ತದ ನಿಮಗೆ ಈರುಳ್ಳಿ ಯಾವ ರೀತಿ ಕಾಣ್ಲತ್ತದ ಅನ್ನೋದು. ಇದನ್ನು ಸೇಮ್ ಅದೇ ಥರ ಮಾಡ್ಕೊಂಡು ಇದಕ್ಕೆ ಈಗ ನಾವು ಸ್ವಲ್ಪ ಮ್ಯಾಗ ಹಿಟ್ಟು ಉದುರಿಸ್ಕೊಂಡು ಸ್ವಲ್ಪ ತಿಡ್ಕೊಂಡು ತೊಗೋಬೇಕು ನೋಡಿರಿ. ಹಿಟ್ಟು ಉದುರಿಸ್ಕೊಂಡು ತಿಡ್ಕೊಬೇಕು ನೋಡಿರಿ. ಮ್ಯಾಗ ಸಾವಕಾಸಾಗಿ ತಿಡ್ಕೊಬೇಕು ರೀ, ಭಾಳ ಜೋರಾಗಿ ತಿದ್ದಾಕ ಹೋಗಬೇಡ್ರಿ. ಯಾಕಂದ್ರೆ ಈ ಪರೋಟ ಹರಿಯುವಂಥ ಸಾಧ್ಯತೆ ಇರ್ತದೆ. ಇದಕ್ಕೆ ಏನಂತ ಹೆಸರಿಡ್ತೀರಿ ಅನ್ನೋದು ನೀವೇ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಈರುಳ್ಳಿ ಲಂಚ ಪರೋಟ, ಮೆಂತ್ಯ ಲಂಚ ಪರೋಟ ಅಂತೂ ಅನ್ಬೋದು, ಈರುಳ್ಳಿ ಲಂಚ ಪರೋಟ ಅಂತ ಅನ್ಬೋದು. ನಿಮ್ಗೆ ಏನಂತ ಹೆಸರಿಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಇವಾಗ ಚೆಂದಾಗಿ ನೋಡು ಈ ಥರ ತಿದ್ದುಕೊಂಡು ತೊಗೊಂಡು ನೋಡ್ರಿ. ಇವಾಗ ಇದು ತಿದ್ದುಕೊಂಡು ತೊಗೊಂಡಿಂದ ಇದು ನಾವು ಯಾವ ಥರ ಈಗ ರೆಡಿ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗಿರೋ ತಿಳ್ಕೊಂಡಿನಿ ನಾನು. ಇದೇ ಥರನ ಅದು ಒಂದು ಚಪಾತಿ ನಾವು ಲಂಚ ಪರೋಟ ರೆಡಿ ಮಾಡ್ಕೋಬೇಕು ನೋಡಿರಿ. ಸೇಮ್ ಅದೇ ಮೆಥಡೋ ಫಾಲೋ ಮಾಡಿರಿ. ನಾ ಹೇಳಿದ ಎಲ್ಲ ಟಿಪ್ಸು ಮತ್ತು ಮೆಥಡೋ ಫಾಲೋ ಮಾಡಿದ್ರೆ ಮತ್ತು ನೀವು ಸ್ಟೆಪ್ಪಿಂಗ್ ಮಾತ್ರ ಭಾಳ ಮಸ್ತ್ ಬರ್ತದೆ. ಮತ್ತು ಲಂಚ ಪರೋಟನೂ ಮಸ್ತ್ ಬರ್ತದೆ, ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ ನೋಡಿರಿ. ಇದಿರತ್ತ ಸಾವಕಾಸಾಗಿ ತಿದ್ದುಕೋಬೇಕು. ಮತ್ತು ಇನ್ನು ಇದು ಯಾವ ರೀತಿ ಬೇಯಿಸ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಹಂಚ ಕಾಯ್ಲಾಗಿ ಇಟ್ಕೋಬೇಕು. ಆ ಸೈಡ್ ಹಂಗೆ ಒಲೆ ಮ್ಯಾಗ ಗ್ಯಾಸ್ ಮ್ಯಾಗ ಹಂಚನ್ನು ಕೈಲಾಗಿ ಇಡಬೇಕು. ಹಂಚು ಕೈದಿಂದ ಕ್ರಿಸ್ಪಿಯಾಗಿ ಭಾಳ ಮಸ್ತಾಗಿ ಇದು ಯಾವ ರೀತಿ ನಾವು ಸುಡಬೇಕು ಬೇಯಿಸ್ಕೋಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಈ ಪರೋಟ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳು ಫ್ಯಾಮಿಲಿಯವರು ಯಾರು ಅಲ್ಲ ಅನ್ನಂಗಿಲ್ಲ ನೋಡಿರಿ. ಬೆರಳು ಚೀಪ್ಕೊಂಡು ತಿಂತಾರೆ ನೋಡಿರಿ, ಅಷ್ಟು ಮಸ್ತ್ ಇರ್ತದೆ. ಟ್ರೈಯ ಹೀಗೆ ಮಾಡಿಬಿಡ್ರಿ ನೀವು. ವಿಡಿಯೋ ನೋಡಿಂದ ಪಟ ನೀವು ಸ್ಟಾರ್ಟ್ ಮಾಡಿಬಿಡ್ರಿ ಮಾಡ್ಲಿಕ್ಕೆ. ಈಗ ರೆಡಿ ಆಗೈತಿ. ನೆಕ್ಸ್ಟ್ ಈ ಲಂಚ ಪರೋಟ ಯಾವ ಥರ ಬೇಯಿಸ್ಕೋಬೇಕು ಅನ್ನೋದು ನಾವಿವಾಗ ತೋರಿಸ್ಲತ್ತೀವಿ ನೋಡಿರಿ. ನಾ ಹಂಚನ್ನು ಇಟ್ಕೊಂಡೀನಿ. ಹಂಚಿಗೆ ಸ್ವಲ್ಪ ಮೊದಲೇ ಎಣ್ಣೆ ಹಿಡ್ಕೊಂಡಿದ್ದೆ. ಅದಕ್ಕೆ ನಾವು ಲಂಚ ಪರೋಟನ ಹಾಕ್ಕೊಂಡು ಈ ಚೆನ್ನಾಗಿ ಇದು ಆ ಸೈಡ್ ಈ ಸೈಡ್ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ತೊಗೋಬೇಕು ನೋಡಿರಿ. ಕ್ರಿಸ್ಪಿಯಾಗಿ ಭಾಳ ಮೃದುವಾಗಿ ಮಸ್ತಾಗಿ ಬರ್ತದೆ ನೋಡಿರಿ ಫ್ರೆಂಡ್ಸ. ಆ ಸೈಡ ಈ ಸೈಡ ಎಲ್ಲ ಎಣ್ಣೆ ಹಚ್ಕೊಂಡು ಸರಿಯಾಗಿ ಈ ಥರ ನಾವು ಇದು ಎಲ್ಲಿ ಹಸಿ ಬಿಸಿ ಉಳಿಲಾರ್ದಂಗೆ ಚೆಂದಾಗೆ ಬೇಯಿಸ್ಕೊಂಡು ತೊಗೋಬೇಕು ನೋಡಿರಿ. ಕ್ರಿಸ್ಪಿಯಾಗಿ ಮತ್ತು ಬಾಯಲ್ಲಿಟ್ಟರೆ ಕರಗಬೇಕು ಮತ್ತು ಅಟ್ಟೆ ಮಸ್ತಾಗಿ ಹತ್ತಬೇಕು. ಆ ರೀತಿ ನಾವು ಇದು ಬೇಯಿಸ್ಕೊಂಡು ತೊಗೋಬೇಕು ನೋಡಿರಿ. ಮತ್ತು ವಿಡಿಯೋನು ಸ್ಕಿಪ್ ಮಾಡದೆ ನೋಡಿರಿ. ನಿಮಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಕ್ಕಂದು ನೋಡಿರಿ. ಇವಾಗ ಮತ್ತೊಂದು ನಾನು ಲಂಚ ಪರೋಟನ ಈ ಥರ ಬೇಯಿಸ್ಕೊಳತ್ತೀನಿ ನೋಡಿರಿ. ಚಪಾತಿ ತಿಂದು ಬೋರ್ ಆಗಿರ್ತದೆ ಡೈಲಿ. ಮತ್ತು ಯಾವಾಗಾರ ಒಂದು ಸಲ ಬೋರ್ ಆಯಿತು, ಚಪಾತಿ ಇಷ್ಟ ಆಗಲಿಲ್ಲ ಅಂದ್ರೆ ಹಿಂಗೆ ಒಂದು ಸಲ ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಳ್ಳೋದು. ಮತ್ತೇನಿಲ್ಲ, ಚಪಾತಿ ಹಿಟ್ಟಂತೂ ರೆಡಿ ಇರುತ್ತೆ. ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ತಿಂದುಬಿಡ್ರಿ. ಮತ್ತು ನನ್ನೆಲ್ಲ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಹೊಸ ರೆಸಿಪಿನೇ ಇರ್ತವೆ, ಹೋಗಿ ಚೆಕ್ ಮಾಡಿರಿ. ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತು ನನ್ನೆಲ್ಲ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಭಾಳ ಮಸ್ತಾಗಿ ಭಾಳ ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರ್ತೀನಿ ನಾನು. ಚೆಕ್ ಮಾಡಿರಿ, ನೀವು ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇಂಥದ್ದೇ ಒಂದು ಹೊಸ ರೆಸಿಪಿಯೊಂದಿಗೆ, ಈಜಿ ರೆಸಿಪಿಯೊಂದಿಗೆ ಡೈಲಿ ನಾನು ಬರ್ತಾನೇ ಇರ್ತೀನಿ. ನೀವು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ, ನೋಡಿರಿ. ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ರೆಸಿಪಿ ಮಾತ್ರ ಭಾಳ ಮಸ್ತ್ ಇರ್ತವೆ ನೋಡಿರಿ. ಇವಾಗ ಇದು ಎಲ್ಲ ರೆಸಿಪಿಗಳು ಈಗ ರೆಡಿ ಆಗ್ಯಾವ ನೋಡಿರಿ. ಇವಾಗ ನಾವು 2 ಚಪಾತಿ ಒಳಗೆ 4 ಲಂಚ ಪರೋಟಗಳನ್ನು ಇದು ಆತವ ನೋಡಿರಿ. ಇದ್ರೊಳಗೆ 4 ಲಂಚ ಪರೋಟನ ಮಾಡ್ಕೋಬೋದು. 2 ಅಥವಾ 3 ಜನಕ್ಕೆ ಸಾಕಾಗುತ್ತೆ ನೋಡಿರಿ. ಮಕ್ಕಳಿಗೆ ಮತ್ತು ಟಿಫಿನ್ ಕಟ್ಲಕ್ಕ ಈ ಥರ ಮಾಡ್ಕೊಂಡು ಟಿಫಿನ್ ಕಟ್ಟಿದ್ರೆ ಆರಾಮಾಗಿ ಸ್ಕೂಲಿಗೆ ಹೋಗಿ ಬಂದುಬಿಡ್ತಾರೆ ನೋಡಿರಿ ಅವರು ಮಕ್ಕಳು. ಸ್ಕೂಲಿಗೆ ಒಲ್ಲನು ಮಕ್ಕಳು ತಾನೇ ಹೊಡ್ಕೋತ ಹೋಗ್ತಾವೆ ನೋಡಿರಿ. ಇಂಥದ್ದೊಂದು ರೆಸಿಪಿ ಮಾಡಿಕೊಟ್ಬಿಟ್ರೆ ಡೈಲಿ ತಂತಾನೇ ಸ್ಕೂಲಿಗೆ ಹೋಗ್ತಾವೆ ನೋಡಿರಿ ಅವರು. ಟ್ರೈ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇದೇ ಥರ ಈಸಿ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಾನು ವಿಡಿಯೋ ನೋಡ್ತಾ ಇರಿ, ನೀವು ಟ್ರೈ ಮಾಡ್ತಾಯಿರಿ, ಕಮೆಂಟ್ ಮೂಲಕ ತಿಳಿಸ್ತಾಯಿರಿ. ನಿಮಗೆಲ್ಲ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ
ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬೈ ಫ್ರೆಂಡ್ಸ್.